ಕಮಲ ಡೈರೆಕ್ಟಾಗಿ ಮಾಡ್ತಾ ಇಲ್ಲ. ಇಲ್ಲಿ JDS ಅವರು ಆಪ್ರೇಷನ್ ಮಾಡ್ತಾರೋ ಈ ಥರ ಗೆಲ್ತಾರೋ, ಇಲ್ಲಿ ಕಾಂಗ್ರೆಸ್ ಅವರು ಕೈ ಆಪ್ರೇಷನ್ ಮಾಡಿ ಗೆಲ್ತಾರೋ. ಇವರಿಬ್ಬರ ಮಧ್ಯಲ್ಲೇ ಈಗ ಇರುತ್ತಿರುವಂಥ ತಿಕ್ಕಾಟ. ಮೋಸ್ಟ್ಲಿ ಇವರಿಬ್ಬರಲ್ಲೇ ವಿಶೇಷವಾಗಿ ಕಾಂಗ್ರೆಸ್ ಹೆಚ್ಚು ಅವಕಾಶಗಳಿದ್ದಾವೆ. ಆ ದಿಶೆಯಲ್ಲೇ ಒಂದು ಎಸ್ ಟಿ ಸೋಮಶೇಖರ್ ಅವರು, ಶಿವರಾಮ ಹೆಬ್ಬಾರ್ ಅವರು ಅವ್ರ ಮತದ ಜೊತೆಗೆ 3 ಪಕ್ಷದಲ್ಲಿ ಸೇರಿದರೆ ಕ್ಯಾಲ್ಕುಲೇಟಿವ್ ಆಗಿ ವಿಚಾರ ಮಾಡಿದ್ರೆ ನಿಶ್ಚಿತವಾಗಿ ಕಾಂಗ್ರೆಸ್ಸಿಗೆ 28 ಮತಗಳು ಬರ್ತಾವೆ. 28 ಡಿವೈಡ್ ಮಾಡಿದಪ್ಪ ಅಂತಂದ್ರೆ 5 ಇದ್ದಾಗ 5ನೇ ಕಾಂಗ್ರೆಸ್ ಅದಾಗ್ತದೆ. ಆ ದಿಶೆಯಲ್ಲಿ ಕಾಂಗ್ರೆಸ್ಸಿಗರು ಭಾಳ ಮುಂದುವರೆದಿದ್ದಾರೆ. ಮೋಸ್ಟ್ಲಿ ಗೆಲ್ಲುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೂ ರಾಜಕೀಯದಲ್ಲೇ ಯಾವ ಹೊತ್ತಿನಲ್ಲಿ ಎಂಥದ್ದು ಇರ್ತದೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಎಚ್ಚರಿಕೆ ಆಗಿರ್ಬೋದು, ಜೊತೆಗೆ BJPನೂ ಸಹಿತ ಈ ದಿಶೆಯಲ್ಲಿ ಅವ್ರಿಗೆ ಕೈ ಜೋಡಿಸೋ ಸಾಧ್ಯತೆಗಳು ಹೆಚ್ಚಿರೋದ್ರಿಂದಾಗೆ JDS ಆರಿಸಿ ಬಂದರೂ ಬರ್ಬೋದು. ಆದರೂ ಈ ಲಕ್ಷಣಗಳು ನೋಡಿದಾಗ ಆತ್ಮದ ಧ್ವನಿ ಕೇಳಬೇಕು, ಅಂತರಾದ ಧ್ವನಿಗೆ ತಕ್ಕಂಗೆ ಹಾಕ್ರಿ ಮತ್ತಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ದುಡ್ಡಿನ ಮುಂದೆ ಆತ್ಮಗಳೆಲ್ಲ ಮಲಿಕೊಂಡ್ಬಿಟ್ಟಿದ್ದಾವೆ ಅನ್ನೋದನ್ನು ನಾವು ನಿರಂತರ ನೋಡ್ತಾ ನಡೆದಿದ್ದೀವಿ. ಮೊದಲಿನ ರಾಜಕೀಯ ಇವತ್ತಿಲ್ಲ. ಸ್ವ ವಿಚಾರಕ್ಕಿಂತ ಸ್ವ ಲಾಭದ ವಿಚಾರ ಹೆಚ್ಚಿರೋದ್ರಿಂದಾಗಿ ಮೋಸ್ಟ್ಲಿ ಅಧಿಕಾರದಲ್ಲಿದ್ದಂಥ ಕಾಂಗ್ರೆಸ್ ಇದ್ದಿದ್ದು 5ನೇ ಕ್ಯಾಂಡಿಡೇಟನ್ನು ಹೊಡ್ಕೊಳ್ಳೋ ಭಾಳ ಸಾಧ್ಯತೆಗಳಿದ್ದಾವೆ. ಪಕ್ಷೇತರ 3 ಜನ. ಅದೇ ಕಾಲಕ್ಕೆ ಈಗ ಹೇಳಿದಂಗೆ ಎಸ್ ಟಿ ಸೋಮಶೇಖರ, ಶಿವರಾಮ ಹೆಬ್ಬಾರ್ ಅವರು ಕಾಂಗ್ರೆಸ್ಸಿಗೆ ಮತ ಹಾಕುವ ಸಾಧ್ಯತೆಗಳು ಇರೋದರಿಂದ ನಾಳೆಯ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇವರು 5ನೇದವರೆಗೆ ಆಯ್ಕೆ ಆಗಬಹುದು, ಆಗ್ತಾರೆ ಅನ್ನೋ ಮಾತುಗಳಿದ್ದಾವೆ. ಏನಾದರೂ ನಾಳೆ ತನಕ ವೇಟ್ ಮಾಡುವಂಥದ್ದು ಅನಿವಾರ್ಯ ಅದು. ನೋಡೋದು ನಾಳೆ ಗೆಲ್ತಾರೆ, ಯಾರು ಗೆಲ್ತಾರ ಅವ್ರದ್ದಂತ ಅವರು ದೊಡ್ಡ ಪ್ರಮಾಣದಲ್ಲಿ ಲಾಭ ಮಾಡಿದ್ದಾರೆ ಅವ್ರಿಗೆ ಅನ್ನೋದು ಲೋಕಾರೂಢಿ. ಜನ ಮಾತಾಡ್ತಾ ಇದ್ದಾರೆ. ಜನ ಇವತ್ತು ಎಲ್ಲರಿಗೂ ಗೊತ್ತಾಗ್ಬಿಡೋದು ದುಡ್ಡಿನ ಮುಂದೆ ಯಾವುದಿಲ್ಲ ಅನ್ನುವಂಥದ್ದು. ನೋಡೋಣ ದುಡ್ಡು ಗೆಲ್ತದೋ ಅಂತರಾತ್ಮ ಗೆಲ್ತದೋ ಅನ್ನುವಂಥ ಮಾತನ್ನು ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಂಡಿ ವಂದನೆಗಳು.